ಮೊದಲನೆಯ ವಾಚನ. ಎಸ್ತರಳು ಬರೆದ ಗ್ರಂಥದಿಂದ ವಾಚನ. ಮರಣ ಭಯದಿಂದ ಕಂಗೆಟ್ಟ ರಾಣಿ ಎಸ್ತರಳು ಸರ್ವೇಶ್ವರನ ಆಶ್ರಯವನ್ನು ಕೋರಿದಳು. ಇಸ್ರಾಯೇಲರ ದೇವರಾದ ಸರ್ವೇಶ್ವರನಿಗೆ ಪ್ರಾರ್ಥನೆ ಮಾಡುತ್ತಾ ಈ ಪರಿ ಮೊರೆಯಿಟ್ಟಳು. ನನ್ನ ಸರ್ವೇಶ್ವರ ಅರಸನೇ, ತಾವೊಬ್ಬರೇ ದೇವರು, ಒಬ್ಬಂಟಿಗಳು ನಾನು, ತಾವೇ ನನಗೆ ನೆರವು. ನನ್ನ ಪ್ರಾಣಕ್ಕೆ ಗಂಡಾಂತರ ಬಂದಿಹ ಈ ವೇಳೆಯಲ್ಲಿ ತಮ್ಮನ್ನಲ್ಲದೆ ನಾನು ಯಾರನ್ನು ಆಶ್ರಯಿಸಲಿ? ತಾವಾರಿಸಿಕೊಂಡಿದ್ದೀರಿ ಸಕಲ ರಾಷ್ಟ್ರಗಳಿಂದ ಇಸ್ರಾಯೇಲನ್ನು, ತಮ್ಮ ಪ್ರಜೆಗಳು ಪ್ರತ್ಯೇಕಿಸಿದ್ದೀರಿ ನಮ್ಮ ಪೂರ್ವಜರನ್ನು, ತಪ್ಪದೆ ಈಡೇರಿಸಿದ್ದೀರಿ ತಮ್ಮ ವಾಗ್ದಾನಗಳನ್ನು. ಕುಟುಂಬದವರಿಂದ ಬಾಲ್ಯದಿಂದಲೇ ನಾ ಕಲಿತ ಈ ಪಾಠವನ್ನು ಸರ್ವೇಶ್ವರ ನಮ್ಮನ್ನು ತಂದುಕೊಳ್ಳಿ ನೆನಪಿಗೆ. ಆಪತ್ತಿನಲ್ಲಿ ನೆರವಿತ್ತು ಧೈರ್ಯ ನೀಡಿ ನಮಗೆ. ರಾಜಾದಿರಾಜ ಒಡೆಯ ತಾವು ಸಕಲ ದೇವರುಗಳಿಗೆ ಕರುಣಿಸಿ ಸಿಂಹರಾಜನ ಮುಂದೆ ನಿಂತು ನಾವು ವಾದಿಸುವಂತೆ. ಈ ರಾಜನು ಶತ್ರು ಹಮಾನನನ್ನು ದ್ವೇಷಿಸುವಂತೆ, ಆ ಶತ್ರು ಹಾಗೂ ಅವನ ಸಂಗಡಿಗರು ನಾಶವಾಗುವಂತೆ. ಸರ್ವೇಶ್ವರ ಈಕ್ಷಿಸಿ ನೆರವಿತ್ತು ಈ ಒಬ್ಬಂಟಿಗಳಿಗೆ. ಯಾರನ್ನು ಆಶ್ರಯಿಸಲಿ ನಾನು ತಮ್ಮನ್ನಲ್ಲದೆ? ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಸರ್ವೇಶ್ವರ ಮೊರೆಯಿಟ್ಟಾಗ ಪ್ರಭು ದಯಪಾಲಿಸಿದೆ ಎನಗೆ ಸದುತ್ತರವನ್ನು. ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ, ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಪೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ ನಿನ್ನ ಪವಿತ್ರಾಲಯದತ್ತ. ಸರ್ವೇಶ್ವರ ಮೊರೆಯಿಟ್ಟಾಗ ಪ್ರಭು ದಯಪಾಲಿಸಿದೆ ಎನಗೆ ಸದುತ್ತರವನ್ನು. ನಿನ್ನ ಪ್ರೀತಿ ಸತ್ಯತೆಗಳ ನಾಮ ನುಡಿಗಳ ಮಹತ್ವದ ಪ್ರಯುಕ್ತ ಮೊರೆಯಿಟ್ಟಾಗ ದಯಪಾಲಿಸಿದೆ ಸದುತ್ತರವನ್ನು. ಅಧಿಕ ಮಾಡಿಹೆ ನೀನು ನನ್ನಾತ್ಮ ಶಕ್ತಿಯನ್ನು. ಸರ್ವೇಶ್ವರ ಮೊರೆಯಿಟ್ಟಾಗ ಪ್ರಭು ದಯಪಾಲಿಸಿದೆ ಎನಗೆ ಸದುತ್ತರವನ್ನು. ಇಕ್ಕಟ್ಟಿನಲ್ಲಿ ನಡೆಯುವಾಗಲೂ ನೀ ರಕ್ಷಿಸುವೆ ಪ್ರಭು. ಪ್ರಾಣವನ್ನು ಶತ್ರುಕೋಪಕ್ಕೆ ವಿರುದ್ಧವಾಗಿ ತರುವೆ ನೀ ಮುಷ್ಟಿಯನ್ನು. ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನ್ನು, ಮರೆತು ಬಿಡಬೇಡ ನಿನ್ನಯ ಕೈ ಕೃತಿಯನ್ನು. ಸರ್ವೇಶ್ವರ ಮೊರೆಯಿಟ್ಟಾಗ ಪ್ರಭು ದಯಪಾಲಿಸಿದೆ ಎನಗೆ ಸದುತ್ತರವನ್ನು. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಕೇಳಿರಿ ನಿಮಗೆ ಕೊಡಲಾಗುವುದು, ಹುಡುಕಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ಬಾಗಿಲು ತೆರೆಯಲಾಗುವುದು. ಏಕೆಂದರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು, ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ನಿಮ್ಮಲ್ಲಿ ಯಾವನು ತಾನೇ ತನ್ನ ಮಗ ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಟ್ಟಾನು? ಮೀನನ್ನು ಕೇಳಿದರೆ ಹಾವನ್ನು ಕೊಟ್ಟಾನು? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಒಳ್ಳೆಯ ಕೊಡುಗೆಗಳನ್ನು ಕೊಡಬಲ್ಲರು. ಜನರು ನಿಮಗೆ ಏನನ್ನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿ. ಧರ್ಮಶಾಸ್ತ್ರದ ಹಾಗೂ ಪ್ರವಾದನೆಗಳ ಸಾರ ಇದೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಮಗೆ ಸ್ತುತಿ ಸಲ್ಲಲಿ.